ಮದನಿ ಎಂಬ ಮನೆ ಅಳಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಅಬ್ದುಲ್ ನಾಸಿರ್ ಮದನಿ ಒಬ್ಬ ವಿಚಾರಣಾಧೀನ ಖೈದಿಯ ಬಿಡುಗಡೆಗೆ, ಆತನ ಜಾಮೀನಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಒತ್ತಡಗಳು ಬಂದಿದ್ದನ್ನು ಬೇರೆ ಯಾವ ಪ್ರಕರಣದಲ್ಲೂ ನಾವು ಇತ್ತೀಚೆಗೆ ನೋಡಿರಲಿಲ್ಲ. ಈಗ ಅಬ್ದುಲ್ ನಾಸಿರ್ ಮದನಿ ಸುಪ್ರೀಂ ಕೋರ್ಟ್ನಿಂದ ಕಂಡೀಷನ್ ಬೇಲ್, ಷರತ್ತುಬದ್ಧ ಜಾಮೀನನ್ನು ಪಡೆದು ಹೊರಗೆ ಬಂದಿರುವಂಥದ್ದು. ಚಿಕಿತ್ಸೆಗಾಗಿ ಆತನಿಗೆ ಜಾಮೀನು ನೀಡಲಾಗಿದೆ. 1 ತಿಂಗಳ ಕಾಲ ಆತ ಹೊರಗಡೆ ಇರ್ತಾನೆ. ಈಗಾಗಲೇ ರಾಜ್ಯ ಸರ್ಕಾರ ಮದನಿಯ ಚಿಕಿತ್ಸೆಗಾಗಿ ಹೆಚ್ಚು ಕಡಿಮೆ 16.5 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿರುವಂಥದ್ದು. ಆ ಚಿಕಿತ್ಸೆ ಸಾಲದು, ನಾನು ಹೊರಗಿನ ಚಿಕಿತ್ಸೆ ಪಡೀತೀನಿ ಅನ್ನುವಂಥ ಬೇಡಿಕೆ ಅಬ್ದುಲ್ ನಾಸಿರ್ ಮದನಿಯದಾಗಿತ್ತು. ಈಗ ಆತನನ್ನು ಜೈಲಿನಿಂದ ಹೊರಬರುವ ಸಂದರ್ಭದಲ್ಲಿ ಸ್ವಾಗತಿಸೋದಕ್ಕೆ ಸ್ವತಃ ಅಬ್ದುಲ್ ನಾಸಿರ್ ಮದನಿಯ ಪುತ್ರ ಬಂದಿದ್ದಾನೆ. ಜೊತೆಗೆ ಆತನ ಹಲವು ಬೆಂಬಲಿಗರು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ ಹೊರಗಡೆ ಇರುವಂಥದ್ದು. ನಮ್ಮ ರಿಪೋರ್ಟರ್ ಮಂಜುನಾಥ್ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಕೆಲವೊಂದಷ್ಟು ಫಾರ್ಮ್ಯಾಲಿಟೀಸ್ ಮಾತ್ರ ಬಾಕಿ ಇರುವಂಥದ್ದು. ಅಬ್ದುಲ್ ನಾಸಿರ್ ಮದನಿಯ ಜಾಮೀನಿನ ಮೇಲೆ ಬಿಡುಗಡೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ವಕೀಲರು ನಮಗೆ ಹೇಳಿದ್ದಿಷ್ಟು. ಜಾಮೀನು ಆಗಿದೆ, ಆದರೆ ಅದರಲ್ಲಿ ಕೆಲವು ಕಂಡೀಷನ್ಗಳನ್ನು ನಾವು ಪಾಲಿಸಬೇಕಾಗಿದೆ. ಆ ಕಂಡೀಷನ್ಗಳನ್ನು ಸಹ ಇಬ್ಬರು ಶೂರಿಟಿ ಕೊಡಬೇಕು. ಆಮೇಲೆ ಇಲ್ಲಿ ವಾಸವಾಗಿರತಕ್ಕಂಥ ಜಾಗದ ವಿಳಾಸವನ್ನು ನಾವು ಕೊಡಬೇಕಾಗಿದೆ. ಅದನ್ನು ನಾವು ಸಲ್ಲಿಸಿದ್ದೀವಿ. ಕೇರಳಗೆ ಹೋಗಂಗಿಲ್ಲ, ಅವರು 1 ತಿಂಗಳು ಕೇರಳಗೆ ಎಲ್ಲೂ ಹೋಗಂಗಿಲ್ಲ. ಬೆಂಗಳೂರು ಸಿಟಿ ಬಿಡಬಾರದು ಅಂತ ಆದೇಶವಿದೆ. ಇನ್ನು 1 ತಿಂಗಳ ಕಾಲ ಅಬ್ದುಲ್ ನಾಸಿರ್ ಮದನಿ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೂ ಹೋಗತಕ್ಕದ್ದಲ್ಲ ಅನ್ನುವಂಥ ಷರತ್ತನ್ನು ನ್ಯಾಯಾಲಯ ವಿಧಿಸಿರುವಂಥದ್ದು. ಆತ ಬೆಂಗಳೂರಿನಲ್ಲಿರುವಷ್ಟು ಕಾಲ ಬಿಗಿ ಪೊಲೀಸ್ ಭದ್ರತೆಯಲ್ಲೇ ಇರಬೇಕು, ಹೊರಗಿನವರನ್ನು ಭೇಟಿಯಾಗತಕ್ಕದ್ದಲ್ಲ ಅನ್ನುವಂಥ ಷರತ್ತನ್ನು ಕೂಡ ಸುಪ್ರೀಂ ಕೋರ್ಟ್ ವಿಧಿಸಿದೆ. ಜಾಮೀನಿನ ಮೇಲೆ ಹೊರಗೆ ಬರಲಿರುವ ಅಬ್ದುಲ್ ನಾಸಿರ್ ಮದನಿಗೆ ಭದ್ರತೆ ಕೊಡೋದಕ್ಕೆ ಬೆಂಗಳೂರು ಪೊಲೀಸರು ತಯಾರಾಗಿದ್ದಾರೆ. ಈಗ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರಿಗೆ 1 ಮಂತ್ ಬೇಲ್ ಆಗಿ ಬೆಂಗಳೂರದಲ್ಲೇ ಅವರು ವಾಸ ಇರಬೇಕಂತಿದೆ. ಅವರು ಎಲ್ಲಿ ವಾಸ ಇರ್ತಾರೆ ಅದರ ಒಂದು ವಿಳಾಸ ಅದೆಲ್ಲ ಅವರು ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ತಿಳಿಸಬೇಕಾಗುತ್ತೆ. ಅವರು ತಿಳಿಸಿದ ಮೇಲೆ ಅಲ್ಲಿ ಆಧಾರದ ಮೇಲೆ ಅವರು ಎಲ್ಲಿರ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲ ರೀತಿಯ ಸುರಕ್ಷತಾ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಅಬ್ದುಲ್ ನಾಸಿರ್ ಮದನಿಯನ್ನು ಹೊರಗೆ ಕರೆತರೋದಕ್ಕೆ ಅವರ ವಕೀಲರು ಕಾತುರರಾಗಿದ್ದಾರೆ. ಜೊತೆಗೆ ಭದ್ರತೆ ಕೊಡೋದಕ್ಕೆ ಪೊಲೀಸರು ಕೂಡ ತಯಾರಾಗಿ ನಿಂತಿರುವಂಥದ್ದು. ಈಗಾಗಲೇ 16 ಲಕ್ಷ ಖರ್ಚು ಮಾಡಿರುವಂಥ ರಾಜ್ಯ ಸರ್ಕಾರ ಅವರಿಗೆ ಇನ್ನು ಭದ್ರತೆಯನ್ನು ಕೊಡುತ್ತೆ. 1 ತಿಂಗಳ ಕಾಲ ಉಳಿದ ಚಿಕಿತ್ಸೆಯನ್ನು ಅಬ್ದುಲ್ ನಾಸಿರ್ ಮದನಿ ಸ್ವಂತ ಖರ್ಚಿನಲ್ಲಿ ಮಾಡಿಕೊಳ್ತಾರೆ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ 4 ಜನ ಅತಿಥಿಗಳು ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ VS ಹೆಗಡೆ ವಕೀಲರು, ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಗರಿ ಬಾಬಯ್ಯ ಮಾನವ ಹೋರಾಟಗಾರರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಯುತ ಬಾಲನ್ ವಕೀಲರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹೊನ್ನೇಗೌಡ ಹೋರಾಟಗಾರರು, ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಾಲನ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಬಾಲನ್ ಅವರೇ, ಮದನಿ ಎಂಬ ಮನೆ ಅಳಿಯ, ಈ ಟೈಟಲ್ ಸತ್ಯಕ್ಕೆ ಕನ್ನಡಿ ಹೌದಾ ಅಲ್ವಾ? ಇಲ್ಲ, ನಾನು ಒಪ್ಪೋದಿಲ್ಲ. ಆ ಟೈಟಲ್ ಅಲ್ಲಿ ಓದಿ ಐ ಆಮ್ ಶಾಕ್ಡ್. ಯಾಕೆ ಇಂಥ ಒಂದು ಟೈಟಲ್ ಕೊಟ್ಟಿದ್ದಾರೆ? ಮಧ್ಯದಲ್ಲಿ ಅವ್ರ ಫೋಟೋಗಳು ಹಾಕಿ ಮಧ್ಯದಲ್ಲಿ AK-47 ಕೂಡ ಹಾಕಿದ್ದೀರಾ. ಇದು ಭಾರಿ ಬೇಜಾರಾಗುತ್ತೆ ನನಗೆ. ಕಾರಣ ಈ ಘಟನೆ ಏನು ಕೇಸಲ್ಲಿ ಬಂದರು ಘಟನೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. 25/7/2008 ಘಟನೆ ಆಯಿತು. ಇದು ಒಂದು CCB ಪೊಲೀಸರಿಗೆ ತನಿಖೆ ಮಾಡಲು ಆದೇಶ ಆಯಿತು. CCB ವಾಸ್ ಸಪೋರ್ಟೆಡ್ ಬೈ ಆಲ್ ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆ್ಯಂಡ್ ಇಂಟೆಲಿಜೆನ್ಸಿ ಏಜೆನ್ಸಿ. ಇವರೆಲ್ಲ ಸೇರಿ ಒಂದು ದೋಷಾರೋಪಣಾ ಪಟ್ಟಿ ಸಲ್ಲಿಸ್ತಾರೆ. ಇನ್ ದ ಮಂತ್ ಆಫ್ ನವೆಂಬರ್ 2008. ಅಪರಾಧಿ ಯಾರು ಅದರಲ್ಲಿ? ಶಮೀರ್ ಬಾಗೇವಾಡಿ ಅನ್ನೋ ಕನ್ನಡ ಮಾತಾಡುವ ಮೈನಾರಿಟಿ ಮುಸ್ಲಿಂ ಫ್ರಮ್ ಬೆಲ್ಗಾಮ್ ಡಿಸ್ಟ್ರಿಕ್ಟ್.
ಆತನನ್ನು ಬಂಧಿಸಿ. He was subjected to narco analysis. He was subjected to brain mapping. 164 statement was recorded. Vehicle was seized. Eyewitnesses given statement. ಇದೆಲ್ಲ ಮಾಡಿ ಕನ್ನಡ ಮಾತಾಡುವ ಬೆಳಗಾಂ ಮುಸ್ಲಿಮರ ಮೇಲೆ ಈ ಕೇಸು ದಾಖಲೆ ಆಯಿತು. ಅದರಲ್ಲಿ ಅಬ್ದುಲ್ ನಾಸರ್ ಮದನಿ ಅಪರಾಧಿ ಅಲ್ಲ. ಎಸ್. ಜನವರಿ 2009 ಅವ್ರನ್ನ ಬಿಟ್ಟು ಕಣ್ಣೂರು ಮಲಯಾಳಂ ಮಾತಾಡುವ ಮುಸ್ಲಿಮ್ಸ್ ಮೇಲೆ ಪೊಲೀಸರು ಹೋದರು. ಎರಡನೇ ಆರೋಪನ ಪಟ್ಟಿ ಹಾಕಿದರು. ಅದರಲ್ಲಿ ಅಬ್ದುಲ್ ನಾಸರ್ ಮದನಿ ನಾಟ್ ಅನ್ ಅಕ್ಯೂಸ್ಡ್. ಎರಡನೇ ಚಾರ್ಜ್ ಶೀಟ್. ಮೂರನೇ ಚಾರ್ಜ್ ಶೀಟ್ ಹಾಕ್ತಾರೆ ಇನ್ ದ ಇಯರ್ 2010. ಆವಾಗಲೂ ಅಬ್ದುಲ್ ನಾಸರ್ ಮದನಿ ಅದರಲ್ಲಿ ಆರೋಪಿ ಅಲ್ಲ. ಅವ್ರ ಮೇಲೆ ನೋ ಅಯೋಟಾ ಆಫ್ ಎವಿಡೆನ್ಸ್. ಮದನಿನ ಯಾವತ್ತು ಅರೆಸ್ಟ್ ಮಾಡ್ತಾರೆ? 20/8/2010 ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಅವ್ರ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ಚಾರ್ಜ್ ಶೀಟ್, 4th ಚಾರ್ಜ್ ಶೀಟ್ ಅವ್ರ ಮೇಲೆ ಫೈಲ್ ಮಾಡ್ತಾರೆ. 4th ಚಾರ್ಜ್ ಶೀಟಲ್ಲಿ ಏನು ಹೇಳ್ತಾರೆ ಅವರು? A1 ನಜೀರ್ ತನ್ನ ಸ್ವಚ್ಛ ಹೇಳಿಕೆಯಲ್ಲಿ ಅಬ್ದುಲ್ ನಾಸರ್ ಮದನಿ ಹತ್ರ ನಾನು ಘಟನೆಗೆ ಮೊದಲು ಮಾತಾಡಿದೆ ಅಂದು ಒಂದು ಪದ ಹೇಳ್ತಾನೆ. ಇನ್ನೊಂದು ಏನು ಹೇಳ್ತಾರೆ? ಆರೋಪಿಗಳು ಮದಾನಿಗೆ ಫೋನ್ ಮಾಡಿದ್ದಾರೆ. ಮದಾನಿ ಈಸ್ ಎ ಪೊಲಿಟಿಕಲ್ ಲೀಡರ್ ಇನ್ ಕೇರಳ. ಸೊ ಗವರ್ನಮೆಂಟ್ ಶುಡ್ ನಾಟ್ ಗೆಟ್ ಸರ್ಪ್ರೈಸ್ಡ್. ಸರ್ಕಾರಕ್ಕೆ ಸರ್ಕಾರಕ್ಕೆ ಆಶ್ಚರ್ಯ ಆಗಬಾರ್ದು. ಎವಿಡೆನ್ಸ್ ನಮ್ಮ ದೇಶದಲ್ಲಿ ಎವಿಡೆನ್ಸ್ ತಪ್ಪು ಮಾಡಿರೋದು ಏನು ಬಾಂಬ್ ಸ್ಫೋಟ ಆಯಿತು, ವೆರಿ ಸೀರಿಯಸ್. ತಪ್ಪು ಮಾಡಿರೋರಿಗೆ ಈ ದೇಶ ಶಿಕ್ಷಣ ಕೊಡಲೇಬೇಕು. ಬಟ್ ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗುತ್ತೆ ಫಸ್ಟು ಕನ್ನಡ ಸ್ಪೀಕಿಂಗ್ ಮುಸ್ಲಿಂ ಮೇಲೆ. ಎಸ್ ಬಾಲನ್ ಸರ್ ಬರ್ತೀನಿ ನಾನು. ನಗರಿ ಬಾಬಾಯ್ ಸರ್, ಇದು ಈ ಪ್ರಕರಣದಲ್ಲಿ ಮಾತ್ರ ಹಿಂಗಾಗಿರೋದಾ? ಈ ಪ್ರಕರಣದಲ್ಲಿ ಮದನಿಯವರ ವಿಷಯದಲ್ಲಿ ಮಾತ್ರ ಹಿಂಗಾಗಿದೆಯಾ? ಈ ಹಿಂದೆ ನಮ್ಮಲ್ಲಿ ನಡೆದಂಥ ವಿಧ್ವಂಸಕ ಕೃತ್ಯಗಳ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಟೀಮು, ಒಂದು ತನಿಖಾ ಸಂಸ್ಥೆ, ಒಂದು ತಂಡವನ್ನು ಆರೋಪಿಯನ್ನಾಗಿಸೋದು, ತನಿಖೆಗೆ ಕೈಗೆತ್ತಿಕೊಂಡಂಥ ಇನ್ನೊಂದು ತನಿಖಾ ಸಂಸ್ಥೆ ಅದಕ್ಕೆ ಸಂಬಂಧ ಇಲ್ಲದೆ ಇರೋ ಇನ್ನೊಂದು ಟೀಮನ್ನು ಆರೋಪಿಯನ್ನಾಗಿ ತಂದು ಕೂಡಿಸುವಂಥದ್ದು ಹಿಂದಾಗಿಲ್ವಾ ಸರ್? ಇದು ಆಗಿದೆ. ಯಾಕೆ ಮದನಿ ವಿಷಯದಲ್ಲಿ ಇಷ್ಟು ದೊಡ್ಡ ಕೂಗೇಳುತ್ತೆ ಅಂತ? ಮದನಿ ವಿಷಯದಲ್ಲಿ ಇಲ್ಲಿ ನಾನು ಮೊದಲೇ ಹೇಳ್ತೀನಿ, ಈ ಮನೆ ಅಳಿಯ ಅನ್ನೋದಿದೆಯಲ್ಲ, ಇದು ಭಾರಿ ವ್ಯಂಗ್ಯ ಇದೆ ಇದರಲ್ಲಿ. ಈಗ ಆ ಮಾತಂದರೆ ಜನಾರ್ದನ್ ರೆಡ್ಡಿನ ಮನೆ ಮಗ ಅಂತ ಮಾತಾಡ್ತೀವ ನಾವು. ಖಂಡಿತವಾಗಿಯೂ ಮನೆ ಅಳಿಯನ್ ರೀತಿಯೇ ಟ್ರೀಟ್ ಮಾಡೋದು ಸರ್. ಜನಾರ್ದನ್ ರೆಡ್ಡಿನೂ ಹಾಗೆ ಟ್ರೀಟ್ ಮಾಡಿದ್ರು. ನಮ್ಮ ವ್ಯವಸ್ಥೆಯ ಮೇಲೆ ನಿಜಕ್ಕೂ ಬೇಜಾರಾಗುತ್ತೆ. ತೆಲುಗಿ ಅಂಥವನ್ನ ಕರ್ಕೊಂಡೋಗಿ VIP ಕೈದಿಗಳ ಲಿಸ್ಟ್ನಲ್ಲಿಟ್ಟು ಆತನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡೋದಾಗುತ್ತೆ. ನಮ್ಮ ಬೊಕ್ಕಸಕ್ಕೆ ಕನ್ನ ಕೊರದಂಥ ವ್ಯಕ್ತಿ ಆತ. ಕಸಬ್ಗೆ ಅಂತ ಕೋಟಿ ಖರ್ಚು ಮಾಡಿದ್ರು. ಒಬ್ಬರಲ್ಲ ಸರ್, ಯಡಿಯೂರಪ್ಪನಿಗೆ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ಅಲ್ಲ, ಅದು ಯಡಿಯೂರಪ್ಪನವ್ರಿಗೂ ಕೊಟ್ಟಿರ್ಬೋದು, ಬೇರೆ ಇನ್ಯಾರಿಗೂ ಕೊಟ್ಟಿರ್ಬೋದು. ಆದ್ರೆ ವ್ಯವಸ್ಥೆ ಹೇಗಾಗಿದೆ ಅದನ್ನ ಅಪೋಸ್ ಮಾಡ್ತಾರೆ. ಡ್ಯೂ ಅಪೋಸ್ ಪ್ರಜ್ಞಾ ಅಸೀಮಾನಂದ ಅಲ್ಲೇನು ಕೊಟ್ಟಿಲ್ಲ ರೀ, ಅಲ್ಲೇನು ಕೊಟ್ಟಿಲ್ಲ. ನನ್ನನ್ನ ಕೇಳ್ತಾ ಇದ್ದಾರೆ ಸರ್, ಅಲ್ಲಿ ಕೊಟ್ಟಿಲ್ಲ, ಅಲ್ಲಿ ಏನು ಕೊಟ್ಟಿದ್ದಾರೆ, ಅಲ್ಲಿ ಏನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾತಾಡಿ. ಆ ವಿಷಯಕ್ಕೆ ಬರ್ತೀನಿ ನಾನು ಹ್ಯೂಮನ್ ರೈಟ್ಸ್ ಆ್ಯಂಗಲ್ ಇಂದಾನೆ ಮಾತಾಡ್ತೀನಿ. ಆತನ್ನ 2-3 ಸಲ ನಾನು ಹೋಗಿ ಜೈಲಿನಲ್ಲಿ ನೋಡಿದ್ದೀನಿ. ಆತ ಟೋಟಲಿ ಇಮ್ಮೊಬೈಲ್ ಮನುಷ್ಯ. ಕಣ್ಣೂ ಒಂದು ಕಣ್ಣು ಕಾಣೋದು ಇಲ್ಲ, ಕಾಲಿಲ್ಲ. ಮತ್ತು 2ನೇ ಸಲ ನಾನು ನೋಡುವಾಗ ಅವ್ರ ಹೆಂಡತಿನೂ ಬಂದು ಅವ್ರಿಗೆಲ್ಲ ಇದು ಮಾಡ್ತಾಯಿದ್ರು. ಇದು ಮಾಡಿದ್ದು ನಾವೇ, ಮತ್ತು ಅವ್ರಿಗೆ ಒಂದು ಟ್ರೀಟ್ಮೆಂಟು ಕೊಡಿಸಿದ್ದು ನಾವೇ. ಆತ ಡಿಮಾಂಡ್ ಮೇಲೇ ಅನ್ನಿ. ಮತ್ತು ಈ ಟ್ರೀಟ್ಮೆಂಟ್ ಎಲ್ಲ ನಮ್ಮ ಹಾಸ್ಪಿಟಲ್ಸ್ನಲ್ಲೇ ಆಗಿದೆ. ದುಡ್ಡೇನಾದರೂ ಕೊಟ್ಟಿದ್ದರೆ ನಮ್ಮ ಹಾಸ್ಪಿಟಲ್ಸ್ಗೆ ಕೊಟ್ಟಿದ್ದೀವಿ ನಾವು. ಮತ್ತೆ ಮನೆ ಅಳಿಯ ಅನ್ನೋದು ಮಾತು ಭಾರಿ ಒಂಥರ, ಯಾಕಂದರೆ ಪ್ರೊವೋಕಿಂಗ್ ಆಗಿ ಕಾಣುತ್ತೆ. ಇದು ಸರಿಯಿಲ್ಲ ಅಂತ ಅನ್ನಿಸ್ತದೆ. ನಾವು ಮೊದಲಿಂದನೂ ಮೈನಾರಿಟೀಸ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾನು ನಮ್ಮ ಥರನೇ ನೋಡ್ಕೊತೀವಿ ಅನ್ನೋ ಮಾತಿದೆಯಲ್ಲ, ಅದು ಉಲ್ಲಂಘನೆ ಮಾಡೇ ಬಿಟ್ಟಿದ್ದೀವಿ ಯಾವಾಗಲೂ. ಅವರನ್ನು ನಮ್ಮ ಥರಾನೇ ನೋಡಿಕೊಳ್ಳಬೇಕು ಅಂತ. ಹೌದೌದು. ಕೊನೆ ಪಕ್ಷ ಜೈಲಿನಲ್ಲಿರೋ ಕೈದಿಗಳನ್ನಾದರೂ ಮೈನಾರಿಟಿ ಮೆಜಾರಿಟಿ ಅನ್ನೋ ಆಧಾರದ ಮೇಲೆ ಡಿವೈಡ್ ಮಾಡಿ ನೋಡಬೇಡಿ ಅನ್ನುವಂಥದ್ದು. ಹೊನ್ನೇಗೌಡ ಅವರು ಜೈಲಿನಲ್ಲಿರೋ ಕೈದಿಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದಾರೆ. 16 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿರುವಂಥ ನೋಡಿರೋದೇನಿಲ್ಲ. ನಾನು 10 ವರ್ಷ ಅಲ್ಲಿ ಸೆರೆಮನಿಯಲ್ಲಿ ಇರ್ತಕ್ಕಂಥವನೇ. ನಾನು
ಎಸ್ 2006 ಆಗಸ್ಟ್ 15ರಲ್ಲಿ ಕುಮಾರಣ್ಣವರು ತುಂಬ ಶಾರ್ಟ್ ಆಗಿ ಹೇಳಿ ಹೊನ್ನೇಗೌಡ ಅವರೇ, ಜೈಲಿನಲ್ಲಿರುವ ಕೈದಿಗಳ ಆರೋಗ್ಯ ಸ್ಥಿತಿ ಸರ್ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ, ಇವರು ಈ ಮದನಿ ಉದಾಹರಣೆಗೆ, ಮತ್ತು ಇವರೆಲ್ಲ ದುಡ್ಡಿರ್ತಕ್ಕಂಥವ್ರು. ನಮ್ಮಂಥವ್ರಲ್ಲಿ ದುಡ್ಡಿಲ್ದಲೇ ಇರೋರು ಏನು ಬೇಕಾದರೂ ಆಗ್ಬೋದು ಅಲ್ಲಿ. ಈಗ ಅವ್ರ ಹತ್ರ ಹಣ ಇದೆ, ಯಾವ ಬೇಕಾದರೂ ಹಾಸ್ಪಿಟ್ಲಿಗೆ ಹೋಗ್ಬೋದು, ವಿದೇಶಕ್ಕೆ ಬೇಕಾದ್ರೂ ಹೋಗಿ ಅವ್ರು ಟ್ರೀಟ್ಮೆಂಟ್ ತೊಗೋಬೋದು ಕೋರ್ಟ್ ಆರ್ಡ್ರ್ ಮಾಡಿಸ್ಕೊಂಡು. ನಮ್ಮಂಥವ್ರು ಎಲ್ಲಿ ಹೋಗಬೇಕು ಅಂದರೆ ಹಣ ಇದ್ದವ್ರಿಗೆ ಒಂದು, ಹಣ ಇಲ್ದವ್ರಿಗೆ ಒಂದು, ಈ ರೀತಿ ನಮ್ಮ ಕಾನೂನಲ್ಲಿ ಈ ಥರ ಇದು ಮಾಡಿ ಕೂರಿಸಿದ್ದಾರೆ. ಯಾಕೆ ನಾನು 10 ವರ್ಷ ಇದೆ, ನಾನು ತುಂಬ ಸಾರಿ ಹಾಸ್ಪಿಟ್ಲ್ ಬಂದಿದ್ದೀನಿ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಬಿಟ್ಟು ಬೇರೆ ಹಾಸ್ಪಿಟ್ಲಿಗೆ ನಮಗೆ ದಿಕ್ಕಿರಲಿಲ್ಲ. ನನ್ನ ಕೈಯಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಇರುವಂಥದ್ದು, ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಬ್ದುಲ್ ನಾಸಿರ್ ಮದನಿಯ ಚಿಕಿತ್ಸೆಗೆ ಸರ್ಕಾರ 5 ಲಕ್ಷ ರೂಪಾಯಿಗಳನ್ನು ಸಂದಾಯ ಮಾಡಿರೋದರ ಆರ್ಡರ್ ಕಾಪಿ ಇದು. ಹೌ ಈಸ್ ಹಿ ಡಿಫ್ರೆಂಟ್ ಫ್ರಮ್ ಎನಿ ಅದರ್ ಪ್ರಿಸನರ್ ಸರ್? ನನ್ನ ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ. ಬೇರೆ ಖೈದಿಗಳಿಗಿಂತಲೂ ಹೇಗೆ ಈ ವ್ಯಕ್ತಿ ಡಿಫ್ರೆಂಟ್ ಅಂತೀರಿ ತಾವು? ನಗರಿ ಬಾಬಾಯ ಸರ್, ಉಳಿದೆಲ್ಲರಿಗೂ ವೈದ್ಯಕೀಯ ಸೌಲಭ್ಯಗಳನ್ನು ನಿರಾಕರಿಸಲಾಗುತ್ತೆ. ಎಂಥ ರೋಗ ಬಂದರೂ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ ಪಡಿಬೇಕು. ಹೌದು, ನಾನು ಜೈಲಲ್ಲಿ ಇದ್ದವನು, ನಾನು ನೋಡಿದ್ದೀನಿ. ನಾನು 3 ತಿಂಗಳು ಜೈಲಲ್ಲಿದ್ದೆ 1986ಅಲ್ಲಿ. ನನಗೂ ಇಂಥ ಟ್ರೀಟ್ಮೆಂಟೇ ಸಿಕ್ಕಿದೆ. VIP ಟ್ರೀಟ್ಮೆಂಟ್ ಏನು ಸಿಗಲಿಲ್ಲ. ದುಡ್ಡಿರೋರಿಗೆ ಜೈಲಲ್ಲ ಅದು. ದುಡ್ಡಿರೋರು ಏನು ಬೇಕಾದರೆ ಅಲ್ಲಿಗೆ ತರಿಸ್ಕೊತಾರೆ, ಏನು ಬೇಕಾದ್ರೂ ತರಿಸ್ಕೊಳ್ಳೋ ಅಂಥ ವ್ಯವಸ್ಥೆ ಇದೆ. ಯಡಿಯೂರಪ್ಪನಂಥವ್ರು ನನಗೆ ಗೊತ್ತಿದೆ, ಅಲ್ಲ ನನಗೇನು ಪರ್ಸನಲಿ ಯಾರ ಮೇಲೇನೂ ಏನು ಇದಿಲ್ಲ. ಆತ ಜೈಲಲ್ಲಿ ಇದ್ದಿದ್ದೇ ಕಡಿಮೆ, ಅವ್ರಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಿದ್ದೇ ಬೇರೆ ಕಡೆ, ಈ ಜನಾರ್ದನ್ ರೆಡ್ಡಿಗಾಗಲಿ ಯಾರಿಗೇ ಆಗಲಿ. ಇದು ಒಂಥರ ದುಡ್ಡು ಅನ್ನೋದು ಬಂದಿದೆ. ಈ ವ್ಯವಸ್ಥೆ ಅನ್ನೋದು ಡಿಹ್ಯೂಮನೈಸ್ಡ್ ವ್ಯವಸ್ಥೆ. ಇದು ಹ್ಯೂಮನ್ ವ್ಯವಸ್ಥೆ ಅಲ್ಲ. ಅಂದರೆ ನಮ್ಮದು ಜಾತಿ ಸಮಾಜ ಮತ್ತು ಡಿವೈಡೆಡ್ ಸಮಾಜ ಅಂದರೆ ಜಾತಿಗಳ ಮುಖಾಂತರ ಡಿವೈಡ್ ಆಗಿದೆ. ಮತ್ತು ಅದರ ಲಾಭವನ್ನು ಮದನಿ ಅಂಥವ್ರು ತಗೋತಿದ್ದಾರೆ ಅಂತ ಅವರೂ ತಗೊತಾ ಇದ್ದಾರೆ, ಎಲ್ಲರ ಥರ ಅವರೂ ತಗೊತಾ ಇದ್ದಾರೆ. ಇದೊಂದು ಎಕ್ಸಾಂಪಲು. ಮತ್ತು ಇವರು ಲಾಯರ್ ಇನ್ನೊಂದು ಮಾತು ಹೇಳಿದರು, ಮುಸ್ಲಿಮ್ಮು ಕ್ರಿಶ್ಚಿಯನ್ನು ಅಂತ ಪ್ರಶ್ನೆನೇ ಇಲ್ಲ ಇಲ್ಲಿ. ದುಡ್ಡಿನವನು ಅವನು ಕೆಳಗಿರೋವನ್ನ ಶೋಷಣೆ ಮಾಡ್ತಾನೇ ಇದ್ದಾನೆ. ಅದು ಬೇರೆ ವ್ಯವಸ್ಥೆ, ಅದು ಪದ್ಧತಿ, ಆ ಮಾತುನೇ ಬೇರೆ. ಅದು ನಾವು ಸಮಾಜನ್ನೇ ನಾವು ಪರಿಶೀಲಿಸಬೇಕಾಗತ್ತೆ. ಜೈಲು ಮಾತ್ರ ನೋಡಿದ್ರೆ ಈಗ ತಪ್ಪು ಮಾಡಿದ್ದಾನೆ, ಜೈಲಿಗೆ ಹೋಗಿದ್ದಾನೆ. ಜೈಲಿಗೆ ಹೋದ್ಮೇಲೆ ಹೆಗಡೆ ಸರ್, ನಗರಿ ಬಾಬಾಯ್ ಅವರು ಹೇಳೋ ಪ್ರಕಾರ ಇದು ಜಾತಿ ಧರ್ಮಗಳ ಭೇದ ಅಲ್ಲ, ದುಡ್ಡಿರೋನ್ಗೂ ದುಡ್ಡಿಲ್ಲದೆ ಇರೋನ್ಗೂ ಭೇದ ಅನ್ನುವಂಥದ್ದು. ನೋಡಿ, ಈ ಒಂದು ಎಡಪಂಥೀಯ ಚಿಂತನೆಯಲ್ಲಿ ಅವರು ಯಾವಾಗೂ ದುಡ್ಡಿರೋರು ದುಡ್ಡಿಲ್ಲದೆ ಇರೋರು ಅನ್ನುವಂತಹ ಮಾತುಗಳಲ್ಲೇ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಆದರೆ ವಾಸ್ತವಿಕ ವಿಚಾರವನ್ನು ನಾವು ಗಮನಿಸಬೇಕು. ಇಸ್ಲಾಮಿಕ್ ಸೇವಕ್ ಸಂಘ್ ಅನ್ನುವಂಥ ಹೆಸರಿನಿಂದ ಪ್ರಾರಂಭವಾದಂತಹ ಈ ಮದನಿಯ ಚಟುವಟಿಕೆಗಳು PDP ಅನ್ನುವಂತಹ ರಾಜಕೀಯ ಮುಖವಾಡವನ್ನು ಹೊತ್ತು ಏನು ಕೊಯಮತ್ತೂರು ಬ್ಲಾಸ್ಟ್ನಲ್ಲಿ ಆರೋಪಿಯಾಗಿ, ನಂತರದಲ್ಲಿ ಬ್ಯಾಡ್ ಆಪರೇಷನ್ ಅಂತ ನಾವು ಏನು ಕರಿತೀವಿ, ಬೆಂಗಳೂರು, ಅಹಮದಾಬಾದ್ ಮತ್ತು ಡೆಲ್ಲಿ ಇದರಲ್ಲಿ ಆರೋಪಿಯಾಗಿ, ನಂತರದಲ್ಲಿ ಬೆಂಗಳೂರಿನ ಕ್ರಿಕೆಟ್ ಸ್ಟೇಡಿಯಮ್ಮಿನ ಬಾಂಬ್ ಬ್ಲಾಸ್ಟಿನ ಅದರಲ್ಲಿ ಆರೋಪಿಯಾಗಿ ಇರ್ತಕ್ಕಂಥವನನ್ನು ಇವತ್ತು ಕಾನೂನಿನ ಕೆಳಗಡೆ ಅವನನ್ನು ಜೈಲಿನಲ್ಲಿ ಇಟ್ಟಿದ್ದಾರೆ. ಕೋರ್ಟು ಅವನನ್ನು ಬೇಲ್ ಕೊಟ್ಟಿಲ್ಲ ಇಲ್ಲಿವರೆಗೆ. ಕೋರ್ಟಿನ ಮುಂದೆ ಒಂದು ವ್ಯಕ್ತಿಯನ್ನು ಹಾಜರುಪಡಿಸಿದಾಗ ಅವನು ನಿಜವಾಗಿಯೂ ಒಂದು ಆರೋಪದಲ್ಲಿ ಭಾಗಿಯಾಗಿದ್ದಾನೆಯೇ ಇಲ್ವೇ ಅನ್ನುವಂಥದ್ದನ್ನು ಮೇಲ್ನೋಟದಲ್ಲಿ ನೋಡ್ತಾರೆ. ಬೇಲ್ ಕೊಡುವ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅವನ ಆರೋಪ ಇವತ್ತು ಅವನು ಮಾಡಿದಾನೆ, ಆರೋಪ ಏನಿದೆ ಅದು ಘಟಿಸಿದೆ, ಇವನ ಮೂಲಕನೇ ಘಟಿಸಿದೆ ಅನ್ನುವಂತಹ ಮೇಲ್ನೋಟದ ಆಧಾರದ ಮೇಲೆ ಇವತ್ತು ಅವನಿಗೆ ಬೇಲನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನವರು ಇವತ್ತು ಕೊಟ್ಟಿರ್ತಕ್ಕಂಥ ಬೇಲು ಯಾವ ಕಾರಣಕ್ಕಾಗಿ? ಒಂದು ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್. ಅದು ಅವನು ವೆದರ್ ಈಸ್ ಎಂಟೈಟಲ್ಡ್ ಆರ್ ನಾಟ್ ವಿ ಡೋಂಟ್ ನೋ. ಇಷ್ಟೆಲ್ಲ ಘಟನೆಗಳು, 58 ಮಾನವ ಹತ್ಯೆಗಳ ಆರೋಪವನ್ನು ಹೊತ್ತಿರತಕ್ಕಂತಹ ನೂರಾರು ಸಂಖ್ಯೆಯ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ನಿರಪರಾಧಿ ಅಂತ ಬಿಡುಗಡೆ ಆಗಿದೆ. ನಾನು ಹೇಳ್ತಾ ಇರೋದು ಅದನ್ನೇ, ಆ ರೀತಿ ಆರೋಪ ಇದೆ, ನಾನೇನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಕೋರ್ಟ್ ಹ್ಯಾಸ್ ಟು ಸೇ, ನಮ್ದು ಯಾವುದು ಅದರಲ್ಲಿ ನಮ್ಮ ವಿಚಾರಗಳಿಲ್ಲ. ಆದರೆ ಆರೋಪ ಇದೆ. ಒಬ್ಬ ಆರೋಪಿಗೆ ಯಾವ ರೀತಿಯ ಒಂದು ವ್ಯವಸ್ಥೆಗಳನ್ನು ಜೈಲಿನಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ಜೈಲ್ ಮ್ಯಾನ್ಯುಯಲ್ಲು ಮತ್ತು ಪ್ರಿಸನರ್ಸ್ ಆ್ಯಕ್ಟು ಇವತ್ತು ಗೈಡ್ ಮಾಡುತ್ತೆ. ಅದರ ಪ್ರಕಾರವಾಗಿಯೇ ಕೊಡಬೇಕೇ ಬಿಟ್ಟರೆ ಒಬ್ಬನಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಗಳನ್ನು ಕೊಟ್ಟು ಅವನಿಗೆ ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂಥದ್ದು ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಅವನ ರಾಜಕೀಯ ಹಿನ್ನೆಲೆಯ ಕಾರಣಕ್ಕೋ ಅಥವಾ ಜಾತೀಯ ಅಥವಾ ಧರ್ಮದ ಹಿನ್ನೆಲೆಯ ಕಾರಣಕ್ಕೋ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಇದು ರಾಜಕೀಯ ಹಿನ್ನೆಲೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಅಬ್ದುಲ್ ನಾಸಿರ್ ಮದನಿ ಕೇರಳದಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯಬಲ್ಲ
ತಾಕತ್ತಿರುವ ನಾಯಕ ಅಂತ ಅನೇಕ ರಾಜಕೀಯ ಪಕ್ಷಗಳು ಅಂದುಕೊಂಡಿರೋದು. ಆದ್ದರಿಂದ ಅಬ್ದುಲ್ ನಾಸೀರ್ ಮದನಿಯನ್ನು ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಕೇರಳದಲ್ಲಿ ವಿಧಾನಸಭೆಯಲ್ಲಿ ಯುನಾನಿಮಸ್ ಡಿಸಿಷನ್ ತಗೋತಾರೆ ಅವರನ್ನು ಬಿಟ್ಟು ಕಳಿಸಬೇಕು ಅಂತ. ಕರ್ನಾಟಕದ ವಿಷಯದಲ್ಲೂ ಕೂಡ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೇರಳದ ಉಭಯ ಸದನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅವರನ್ನು ಬಿಟ್ಟು ಕಳಿಸಬೇಕು ಅಂತ. ಒಂದು ವಿಶೇಷ ಶಾಸಕರ ನಿಯೋಗ ಬರುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ, ಅಬ್ದುಲ್ ನಾಸೀರ್ ಮದನಿ ಅವರನ್ನು ನಿಮ್ಮ ಜೈಲಿನಲ್ಲಿ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳೋದಕ್ಕೆ. ಇದಕ್ಕೆ ಕಾರಣ ರಾಜಕೀಯ ಅಲ್ವಾ? ಒಂದು ಸಣ್ಣ ಬ್ರೇಕ್ ಆದಮೇಲೆ ಚರ್ಚೆನ ಮುಂದುವರಿಸ್ತೀವಿ.